ದರ್ಶನ್ ಒಬ್ಬ ಸ್ಟಾರ್ ಮತ್ತು ನಟ. ಸಾಮಾನ್ಯ ಜನರಿಗೆ ಕೂಡ ಅವರು ಮಾದರಿಯಾಗಬೇಕಾಗಿತ್ತು. ಈಗ ವ್ಯಕ್ತಿ ಕೊಲೆ ಕೇಸ್ನಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಹಾಗಾಗಿ ದರ್ಶನ್ ವಿರುದ್ಧ ಈಗಾಗಲೇ ಲಿಂಗಾಯತ ಸಮುದಾಯರು ಕೂಡ ರೊಚ್ಚಿಗೆದ್ದಿದ್ದಾರೆ. ರೇಣುಕಾಸ್ವಾಮಿಯನ್ನ ಕೊಂದ ದರ್ಶನ್ ವಿರುದ್ಧ ಲಿಂಗಾಯತರ ಆಕ್ರೋಶ ಕೂಡ ಒಂದು ಕಡೆ ಹೊರಹಾಕ್ತಾ ಇದ್ದಾರೆ. ಭಾರಿ ಪ್ರತಿಭಟನೆಗೂ ಕೂಡ ಲಿಂಗಾಯತ ಸಮುದಾಯದವರು ಕೂಡ ಮುಂದಾಗಿರುವಂತದ್ದು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸುವಂತೆ ಪ್ರತಿಭಟನೆಗೆ ಕೂಡ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಲಿಂಗಾಯತ ಸಮುದಾಯದವರು. ದರ್ಶನ್ ವಿರುದ್ಧ ಆಕ್ರೋಶವನ್ನ ಈಗಾಗಲೇ ಲಿಂಗಾಯತ ಸಂಘಟನೆಗಳು ಕೂಡ ಹೊರಹಾಕ್ತಾ ಇದ್ದಾರೆ. ಸುವರ್ಣ ಕರ್ನಾಟಕ ವೀರಶೈವ ಲಿಂಗಾಯತ ಮಹಾಸಭಾ ಸೇರಿ ಹಲವರನ್ನ ಕರೆಯನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಹೇಳಿ ಕೇಳಿ ಈಗಾಗಲೇ ಹತ್ಯೆಗೀಡಾದವರು ರೇಣುಕಾಸ್ವಾಮಿಯವರು ವೀರಶೈವ ಲಿಂಗಾಯತರಾಗಿರೋದ್ರಿಂದ ಈಗಾಗಲೇ ಅವರು ಕೂಡ ಒಂದು ಕಡೆ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ದರ್ಶನ್ ಗ್ಯಾಂಗ್ಗೆ ತಕ್ಕ ಶಿಕ್ಷೆ ಆಗಬೇಕು, ಶಿಕ್ಷೆಯನ್ನ ಕೊಡಿಸಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ರೇಣುಕಾಸ್ವಾಮಿ ಪತ್ನಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಸುಮ್ನಿರಲ್ಲ, ಸಮುದಾಯದವರು ಸುಮ್ನಿರಲ್ಲ. ಇವತ್ತು ಪ್ರತಿಭಟನೆಗೆ ಮಾಡಲು ಕೂಡ ಲಿಂಗಾಯತ ಸಂಘಟನೆಗಳು ಸಮುದಾಯಗಳು ಕೂಡ ಸಜ್ಜಾಗಿದೆ. ಲಿಂಗಾಯತ ಸಂಘಟನೆಯ ಪ್ರಮುಖರಿಂದ ಇವತ್ತು ಮಹತ್ವದ ಮೀಟಿಂಗ್ ಕೂಡ ನಡೀತಾ ಇದೆ. ಸಭೆಯಲ್ಲಿ ಹೋರಾಟದ ರೂಪುರೇಷ್ಮೆಯನ್ನ ಇವತ್ತು ಅಲ್ಲಿರುವಂತಹ ಮುಖಂಡರು ಕೂಡ ಮಾಡ್ತಾರೆ. ಚಿತ್ರದುರ್ಗ ಸೇರಿದಂತೆ ರಾಜ್ಯದ ಹಲವೆಡೆ ಪ್ರತಿಭಟನೆಗೂ ಕೂಡ ಈಗಾಗಲೇ ಪ್ರೊಟೆಸ್ಟ್ ಮಾಡೋದಕ್ಕೂ ಕೂಡ ಲಿಂಗಾಯತ ಸಮುದಾಯದವರು ಸಂಘಟನೆಗಳು ಕೂಡ ಈಗಾಗಲೇ ಪ್ರೊಟೆಸ್ಟ್ ಮಾಡೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾವೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಚಿತ್ರದುರ್ಗ ಮಾಜಿ ಶಾಸಕ ಎಸ್ ಕೆ ಬಸವರಾಜ್ ಅವರು